Hi, welcome to all for computer application classes. Dear students, we have started a chapter that is an e-commerce. And last class we have discussed the online shoppings, consumer oriented applications of e-commerce. In today's class, we can see some other concepts of e-commerce. Those are grocery suppliers, electronic newspaper, and virtual auctions. These are the last three concepts of this chapter, that is an e-commerce. First we see what is an grocery suppliers. A grocery store or grocer shop is a retail shop that primarily sells the foods. A grocer is a bulk seller of food. Grocery stores also offer non-perishable foods that are packed in bottle, boxes and cans, and some also have bakeries, vouchers, delices and fresh products. ಈ ಗ್ರಾಸರಿ ಸಪ್ಲೈಸ್ ಅಂದರೆ ಏನು? ಕಿರಾಣಾ ಸ್ಟೋರ್ಸ್. ನಮ್ಮ ಮನೆಯಲ್ಲಿ ಬೇಕಾಗುವಂಥ ಫುಡ್ ಮಟೀರಿಯಲ್ಸ್ ನಾವು ಎಲ್ಲಿಂದ ಪರ್ಚೇಸ್ ಮಾಡ್ತೀವಿ? ಈ ಕಿರಾಣಾ ಸ್ಟೋರ್ಸಿಂದ ಪರ್ಚೇಸ್ ಮಾಡ್ತೀವಿ. ದ ಗ್ರಾಸರಿ ಸಪ್ಲೈಯರ್ಸ್ ಆರ್ ನಥಿಂಗ್ ಬಟ್ ದ ಕಿರಾಣಾ ಸ್ಟೋರ್ಸು. ಈ ಕಿರಾಣಾ ಸ್ಟೋರ್ಸ್ ಹೆಂಗೆ ಡಿಫೈನ್ ಮಾಡ್ತೀವಿ? ಎ ಗ್ರಾಸರಿ ಸ್ಟೋರ್ಸ್ ಆರ್ ದ ಗ್ರಾಸರ್ ಶಾಪ್ಸ್ is a retail shop. It is not a wholesaler, it is a retail shop that primarily sells the foods material or foods items. ಈ ಗ್ರಾಸರಿ ಶಾಪಲ್ಲಿ ಮಾರೋವಂಥದ್ದು ಸೆಲ್ ಮಾಡೋವಂಥ ಮಟೀರಿಯಲ್ಸ್ ಯಾವುದು ಅಂದರೆ ಫುಡ್ ಮಟೀರಿಯಲ್ಸು. ಮನೆಯಲ್ಲಿ ನಾವು ಡೈಲಿ ಬಳಸ್ಬೋದಂಥದ್ದು ಫುಡ್ ಮಟೀರಿಯಲ್ಸ್ ನಾವಿಲ್ಲಿ ಪರ್ಚೇಸ್ ಮಾಡ್ತೇವೆ. ಎ ಗ್ರಾಸರಿ is a bulk seller of foods. The grocery stores also offer non-perishable foods that are packed in bottles, boxes and cans. ಈ ಗ್ರಾಸರಿ ಸ್ಟೋರ್ಸ್ ಏನು ಮಾಡ್ತಾರೋ ಪೆರಿಸೇಬಲ್, ನಾನ್ ಡ್ಯಾಮೇಜೇಬಲ್, ಲಾಂಗ್ ಲೈಫ್ ಮಟೀರಿಯಲ್ಸ್ ಏನು ಮಾಡ್ಕೋಬೋದು, ಸೆಲ್ ಮಾಡ್ಕೋಬೋದು. ಆ ಸೆಲ್ ಮಾಡೋಂಥ ಪ್ರಾಡಕ್ಟ್ಸ್ ಎತ್ತರಲ್ಲಿ ಇರ್ಬೋದು, ಬಾಟಲ್ಸಲ್ಲಿ ಇರ್ಬೋದು, ಬಾಕ್ಸಲ್ಲಿ ಇರ್ಬೋದು, ಆ ಕ್ಯಾನ್ಸಲ್ಲಿ ಇರ್ಬೋದು. ಟೇಕ್ ಆನ್ ಎಕ್ಸಾಂಪಲ್ ಅವೇ ಆಡಿಬಲ್ ಆಯಿಲ್. ನಾವು ಎಣ್ಣೆ ಅಂತೀವಿ, ಆ ಎಣ್ಣೆ ಎತ್ತರ ಇರುತ್ತೆ, ಬಾಟಲ್ಸಲ್ಲಿ ಇರುತ್ತೆ, ಬಾಕ್ಸಲ್ಲಿ ಏನು ಬರ್ತಾವೆ, ಈ ಪಾರ್ಲೆ ಜೆ ಬಿಸ್ಕೆಟ್ಸ್ ಎಲ್ಲ ಇರ್ತಾವಲ್ಲ, ದೋಸ್ ಆರ್ ಕಮ್ಸ್ ಇನ್ ದ ಬಾಕ್ಸು. ಅವ್ರ ಎಣ್ಣೆ ಏನಿಲ್ಲ ಕ್ಯಾನಲ್ಲಿ ಬರ್ತಾವೆ. ಆಲ್ ಆಲ್ಸೋ ಬೇಕ್ರಿಯಲ್ಲಿ ಸಿಗುವಂಥ ಮಟೀರಿಯಲ್ಸು, ವೌಚರ್ಸು, ಡೆಲಿಸಿಸ್ ಆ್ಯಂಡ್ ಫ್ರೆಶ್ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ದ ಗ್ರಾಸರಿ ಸಪ್ಲೈಯರ್ಸ್. Some advantages of this grocery suppliers or online suppliers or super markets ಅನ್ಬೋದು, ಗ್ರಾಸರಿ ಸಪ್ಲೈಯರ್ಸ್ ಅನ್ಬೋದು, ಸೂಪರ್ ಬಾಜಾರ್ಸ್ ಅನ್ಬೋದು. ಆಲ್ ದಿಸ್ ಕಮ್ಸ್ ಅಂಡರ್ ದಿಸ್ ಗ್ರಾಸರಿ ಸಪ್ಲೈಯರ್ಸ್. ಸೇವಿಂಗ್ ಎ ಲೇಬರ್ ಕಾಸ್ಟ್ ಡ್ಯೂ ಟು ಸೆಲ್ಫ್ ಸರ್ವಿಸ್ ಸಿಸ್ಟಮ್. ಈ ಗ್ರಾಸರಿ ಸಪ್ಲೈಯರ್ಸ್ ಏನಿರುತ್ತೆ, ಟೇಕನ್ ಎ ಡಿಮಾರ್ಟ್. ನಾವು ಡಿಮಾರ್ಟಲ್ಲಿ ಹೋದ್ರೆ ಸೆಲ್ಫ್ ಸರ್ವಿಸ್ ಅದೇ, ನಮಗೇನೇ ಬೇಕು ಅದೇ ನಾವು ಏನು ಮಾಡ್ಕೋಬೋದು, ಚಾಯ್ಸ್ ಮಾಡ್ಕೋಬೋದು. ಅಲ್ಲಿ ನಾವು ಹೇಳಿದ್ದು ಮಟೀರಿಯಲ್ಸು ತಂದು ಕೊಡೋರು ಯಾರ್ಯಾರಲ್ಲ, ದೇ ಹ್ಯಾವ್ ಅರೇಂಜ್ ಆಲ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಚೂಸ್ ವಿಚ್ ಪ್ರಾಡಕ್ಟ್ಸ್ ಯು ಹ್ಯಾವ್ ವಾಂಟ್. ಸಿಮಿಲರ್ಲಿ ಆನ್ಲೈನ್ ಗ್ರಾಸರಿ ಪ್ರಾಡಕ್ಟ್ಸಲ್ಲಿ ಏನಿದೆ, ಆ ಕ್ಯಾಟಲಾಗ್ ಇರುತ್ತೆ, ಆ ಲಿಸ್ಟ್ ಇರುತ್ತೆ, ಆ ಲಿಸ್ಟ್ದಾಗಿಂದು ಯಾವುದು ಪ್ರಾಡಕ್ಟ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, ಯಾವ ಕ್ವಾಲಿಟಿ ಬೇಕು, ವಿ ಹ್ಯಾವ್ ಟು ಸೆಲೆಕ್ಟ್. ಸೂಪರ್ ಮಾರ್ಕೆಟ್ಸ್ ಹ್ಯಾಸ್ ಲಾರ್ಜ್ ಟರ್ನ್ ಓವರ್. ಟೇಕ್ ಎನ್ ಎಕ್ಸಾಂಪಲ್ ಆಫ್ ಅಮೆಝಾನ್ ಇರ್ಬೋದು, ಅಮೆಝಾನಲ್ಲಿ ಫುಡ್ ಮಟೀರಿಯಲ್ ಸೆಲ್ ಆಗುತ್ತೆ. ಈ ಥರ ಏನು ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಈ ಥರ ಡಿಫ್ರೆಂಟ್ ಈ ಗ್ರಾಸರಿ ಸಪ್ಲೈಯರ್ಸ್ ಆರ್ದೆ ಅವ್ರದ್ದು ಏನಾಗುತ್ತೆ, ಪರ್ ಡೇ ಲಾರ್ಜ್ ಟರ್ನ್ ಓವರ್ ಇರುತ್ತೆ. ರೀಸನೇಬಲ್ ಆರ್ ಲೋ ಪ್ರೈಸ್ ಆಫ್ ಗುಡ್ಸ್. ಅವ್ರು ಏನು ಮಾಡ್ತಾ ಇದ್ದಾರೋ, ಬಲ್ಕ್ ಕ್ವಾಂಟಿಟಿಯಲ್ಲಿ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇರ್ತಾರೋ. ಈ ಮರ್ಚೆಂಟ್ಸು ಆರ್ ದ ಮೀಡಿಯೇಟರ್ಸ್ ಇರೋಂಗಿಲ್ಲ, ಲಾರ್ಜ್ ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ದೇ ಕ್ಯಾನ್ ಏಬಲ್ ಟು ಸೆಲ್ ದ ಮಿನಿಮಮ್ ಕಾಸ್ಟ್ ಟು ದ ಕಸ್ಟಮರ್ಸು. ಲೋ ಕಾಸ್ಟ್ ಆಫ್ ಆಪ್ರೇಷನ್ಸು. ಇಲ್ಲಿ ಏನು ಆಗ್ತಾ ಇರುತ್ತೆ, ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದ್ರೆ ದ ಕನ್ಸ್ಯೂಮರ್ ಇಟ್ ಸೆಲ್ಫ್ ಆರ್ ದ ಮ್ಯಾನುಫ್ಯಾಕ್ಚರ್ ಇಟ್ ಸೆಲ್ಫ್ ಗಿವ್ ದ ಡೆಲಿವರಿ ಟು ದ ಗ್ರಾಸರಿ ಸಪ್ಲೈಯರ್ಸು ಆರ್ ದ ಆ ಮ್ಯಾನುಫ್ಯಾಕ್ಚರ್ ಎಲ್ಲ ಆರ್ ದ ಪ್ರೊಡ್ಯೂಸರಿಂದ ಏನಾಗುತ್ತೆ, ಕಸ್ಟಮರ್ ತಕ್ಕ ಆ ಮಟೀರಿಯಲ್ಸು ಡೆಲಿವರಿ ಮಾಡೋಂಥ ಸಮ್ ಆಪ್ಷನ್ಸ್ ಆರ್ ದೇರ್. ಫ್ರೀಡಮ್ ಆಫ್ ಸೆಲೆಕ್ಷನ್ಸ್. ಇಲ್ಲಿ ಏನಿದೆ, ನಾವು ಯಾವುದು ಬೇಕಾದ ಏನು ಮಾಡ್ಕೋಬೋದು, ಈ ಮಟೀರಿಯಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಫ್ರೀಡಮ್ ಆಫ್ ಸೆಲೆಕ್ಷನ್ಸು, ಎಷ್ಟು ಬೇಕಾದಷ್ಟು ಸೆಲೆಕ್ಷನ್ಸ್ ಮಾಡ್ಕೋಬೋದು, ನೋಡ್ಕೋಬೋದು, ವಿ ಕ್ಯಾನ್ ಕಲೆಕ್ಟ್. ದ ನೆಕ್ಸ್ಟ್ ಒನ್ ಇದು ಶಾಪಿಂಗ್ ಈಸ್ ವೆರಿ ಈಸಿ ಆ್ಯಂಡ್ ಕ್ವಿಕ್. ನಮ್ಗೆ ಯಾವ್ಯಾವ ಬೇಕು ಆ ಮಟೀರಿಯಲ್ಸ್ ನಾವು ಏನು ಮಾಡ್ಕೋಬೋದು, ಈಸಿಯಾಗಿ ಕಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ವಿದಿನ್ ಎ ಫ್ಯೂ ಟೈಮ್ಸ್ ವಿ ಕ್ಯಾನ್ ಕಂಪ್ಲೀಟ್ ಅವರ್ ಶಾಪಿಂಗ್ಸು. ಡ್ಯೂ ಟು ಅಡೆಕ್ವೇಟ್ ಪಾರ್ಕಿಂಗ್ ಫೇಸ್
shopping becomes easy and pleasing activity rather than the boredoms. ಈ ಶಾಪಿಂಗ್ ಮ್ಯಾಲೆಲ್ಲಿ ಇರ್ತಾವೆ ಅಡೆಕ್ವೇಟ್ ಪಾರ್ಕಿಂಗ್ ಸ್ಪೇಸು ನಾವು ಈ ಫಿಸಿಕಲಿ ಶಾಪಿಂಗ್ ಮಾಡ್ಕೋಬೇಕು ಆದರೆ ಸಿಟಿದಲ್ಲಿ ಶಾಪಿಂಗ್ ಮಾಡ್ಕೋಬೇಕಾದ್ರೆ ಮೇಯ್ನು ಹೆಡೇಕ್ ಏನಂದ್ರೆ ದ ವೆಹಿಕಲ್ ಶಾಪಿಂಗು. ಸಿಟಿಯಲ್ಲಿ ವೆಹಿಕಲ್ ಶಾಪಿಂಗ್ಸ್ ಇರೋಂಗಿಲ್ಲ. ನಾವು ಮಟೀರಿಯಲ್ಸು ಎಲ್ಲಿ ರೋಡ್ ಮೇಲೆ ಹಚ್ಚು, ಪೊಲೀಸ್ ಟ್ರಾಫಿಕ್ ಕಂಟ್ರೋಲ್ಸು, ಪೊಲೀಸ್ ಎಲ್ಲ ಫೈನ್ ಎಲ್ಲ ಚಾರ್ಜಸ್ ಆಗ್ತಾ ಇರ್ತಾವೆ. ಇಲ್ಲಿ ಆ ಥರ ಏನೂ ಇರೋಂಗಿಲ್ಲ. ಶಾಪಿಂಗ್ ಬಿಕಮ್ಸ್ ಈಸಿ ಆ್ಯಂಡ್ ಪ್ಲೆಸೆಂಟ್ ಆ್ಯಕ್ಟಿವಿಟಿ ರ್ಯಾದರ್ ದ್ಯಾನ್ ದ ಬೋರ್ಡಮ್. ಹೈ ಡಿಗ್ರಿ ಆಫ್ ಎಫಿಷಿಯನ್ಸಿ ಡ್ಯೂ ಟು ಇಲಿಮಿನೇಷನ್ಸ್ ಆಫ್ ಸರ್ವೀಸು. ಆನ್ಲೈನ್ ಯಾವುದೋ ಥರ ಇಲಿಮಿನೇಷನ್ಸ್ ಆಫ್ ಸರ್ವಿಸ್ ಇರುತ್ತೆ, ಹೈ ಡಿಗ್ರಿ ಆಫ್ ಎಫಿಷಿಯನ್ಸಿ ಇರುತ್ತೆ. ಹೈ ಮಾರ್ಜಿನ್ ಆಫ್ ಪ್ರಾಫಿಟ್ ಟು ದ ಆರ್ಗನೈಸೇಷನ್ಸು. ಈ ಬಲ್ಕ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿ ನಾವು ಗೊತ್ತೇ ಲೋ ಕಾಸ್ಟಲ್ಲಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ಇರ್ತಾರೋ ಹೈ ರೇಟಲ್ಲಿ ಮಾಡ್ತಾ ಇರ್ತಾರೋ. ಅಡ್ವಾಂಟೇಜಸ್ ಆಫ್ ಲಾರ್ಜ್ ಸ್ಕೇಲ್ ಆಪ್ರೇಷನ್ಸು. ನಾವೇನು ಮಾಡ್ಕೋಬೋದು, ಮ್ಯಾಕ್ಸಿಮಮ್ ಆರ್ಗನೈಸೇಷನ್ಸನ್ನು ಇಲ್ಲಿ ರನ್ ಮಾಡ್ಕೋಬೋದು. These are the some advantages of a grocery suppliers. Some disadvantages are also there. ಏನಿದೆ, ದ ಸೂಪರ್ ಮಾರ್ಕೆಟ್ ರಿಕ್ವೈರ್ಸ್ ಹ್ಯೂಜ್ ಫೈನಾನ್ಷಿಯಲ್ ಸರ್ವಿಸಸ್. ಈ ಸೂಪರ್ ಮಾರ್ಕೆಟು ಆನ್ಲೈನ್ ಮಾರ್ಕೆಟಿಂಗ್ ನಾವು ಈ ಪ್ರೊಡ್ಯೂಸ್ ಮಾಡ್ಕೋಬೇಕು, ಓಪನ್ ಮಾಡ್ಕೋಬೇಕಾದ್ರೆ ಫಸ್ಟ್ ಹ್ಯೂಜ್ ಫೈನಾನ್ಷಿಯಲ್ ಸರ್ವಿಸ್ ರಿಸೋರ್ಸಸ್ ಬೇಕು. ಇಟ್ ಈಸ್ ನಾರ್ಮಲಿ ಸಿಟ್ಯುಯೇಟೆಡ್ ಲಾಂಗ್ ಡಿಸ್ಟೆನ್ಸ್ ಫ್ರಾಮ್ ದ ರೆಸಿಡೆನ್ಷಿಯಲ್ ಲೊಕ್ಯಾಲಿಟೀಸ್. ಈ ಥರ ನಾವು ಡಿಮಾರ್ಟ್ ಎಲ್ಲ ಓಪನ್ ಮಾಡ್ಕೋಬೇಕಾದ್ರೂ, ಈ ಆನ್ಲೈನ್ ಸ್ಟೋರ್ಸ್ ಎಲ್ಲ ಓಪನ್ ಮಾಡ್ಕೋಬೇಕಾದ್ರೆ ಎಲ್ಲಿ ಓಪನ್ ಮಾಡ್ಕೋಬೋದು, ಈ ಡಿಮಾರ್ಟ್ ಎಲ್ಲ ಎಲ್ಲಿ ಓಪನ್ ಮಾಡ್ಕೋಬೋದು. ಈ ರೆಸಿಡೆನ್ಸಿಯಲ್ಲಿ ಏನಿರುತ್ತಲ್ಲ ಆ ಲೊಕೇಶನ್ಸ್ ಬಿಟ್ಟು ಒಂದು ಔಟ್ಸೈಡಲ್ಲಿ ಏನಾಗ್ತಾವೆ, ದೋಸ್ ಆರ್ ದಿ ಓಪನ್ಸು. ರೆಸಿಡೆನ್ಷಿಯಲ್ ಏರಿಯಾ ಬಿಟ್ಟು ಔಟ್ಸೈಡಲ್ಲಿ ಓಪನ್ ಆಗ್ತಾ ಇರ್ತಾವೆ. ದಿರ್ ಇಸ್ ಅ ಲ್ಯಾಕ್ ಆಫ್ ಪರ್ಸ್ನಲ್ ಅಟೆನ್ಷನ್ಸು. ಆ ಸೂಪರ್ ಗ್ರಾಸರಿ ಸಪ್ಲೈರಲ್ಲಿ ನೀವು ಹೋಗಿ ನಾವು ಏನೇನು ಬೇಕು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಇಂಡಿವಿಜುವಲ್ ಏನೇನು ಇರೋಂಗಿಲ್ಲ, ಅಟೆನ್ಷನ್ಸ್ ಇರೋಂಗಿಲ್ಲ, ಅವ್ರ ಅಬ್ಸರ್ವೇಷನ್ಸ್ ಇರೋಂಗಿಲ್ಲ. ನಾವು ಯಾವುದು ಬೇಕು ಪ್ರಾಡಕ್ಟ್ಸು ಅದು ಪರ್ಚೇಸ್ ಮಾಡ್ಕೋಬೋದು, ಮೂವ್ ಆಗ್ತಾ ಇರಬೇಕು. ಸೂಪರ್ ಮಾರ್ಕೆಟ್ ಡಸ್ ನಾಟ್ ಪ್ರೊವೈಡ್ ವೆರಿ ಸರ್ವಿಸಸ್ ಸಚ್ ಆಸ್ ದ ಫ್ರೀ ಹೋಮ್ ಡೆಲಿವರಿ, ಪರ್ಸ್ನಲ್ ಗೈಡೆನ್ಸ್, ಕ್ರೆಡಿಟ್ ಫೆಸಿಲಿಟಿ ಆ್ಯಂಡ್ ಆಫ್ಟರ್ ಸೆಲ್ ಸರ್ವಿಸಸ್. ನೀವು ಈ ಡಿಮಾರ್ಟಲ್ಲಿ ಎಲ್ಲ ಹೋದರೂ ಏನಿರುತ್ತೆ, ಫ್ರೀ ಡೆಲಿವರಿ ಸರ್ವಿಸ್ ಇರೋಂಗಿಲ್ಲ, ಪರ್ಸ್ನಲ್ ಗೈಡೆನ್ಸ್ ಇರೋಂಗಿಲ್ಲ. ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೋಬೇಕು, ಇನ್ಫಾರ್ಮೇಷನ್ ಮಾಡ್ಕೋಬೇಕು ಅಂತವ್ರು ಯಾರೂ ಇರೋಂಗಿಲ್ಲ. ದೇ ಕ್ಯಾನ್ ಅರೇಂಜ್, ಅಲ್ಲಿ ಇಟ್ಟಿರ್ತಾರೋ ಅದೇ ನಾವು ನೋಡಿ ಏನು ಮಾಡ್ಕೋಬೇಕು, ಆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೋಬೋದು. ಕ್ರೆಡಿಟ್ ಫೆಸಿಲಿಟಿ, ನಾವು ಇಲ್ಲಿ ಕ್ರೆಡಿಟ್ ಫೆಸಿಲಿಟಿ ನಾವು ಪೇ ಆ್ಯಂಡ್ ಡೆಲಿವರಿ ದ ಪ್ರಾಡಕ್ಟ್ಸ್ ಇರುತ್ತೆ. ಈ ಕ್ರೆಡಿಟ್ ಫೆಸಿಲಿಟೀಸ್ ಇರೋಂಗಿಲ್ಲ. ಆಫ್ಟರ್ ಸೆಲ್ ಸರ್ವಿಸ್ ನಾವು ಪರ್ಚೇಸ್ ಮಾಡಿದ್ರೆ ಅವ್ರ ಸರ್ವಿಸು ಪ್ರೊವೈಡ್ ಮಾಡ್ತಾ ಇರೋಂಗಿಲ್ಲ. ಇಟ್ ಫೇಸಸ್ ದ ಪ್ರಾಬ್ಲಮ್ ಆಫ್ ಕೋಡಿಂಗ್ ಆ್ಯಕ್ಟಿವಿಟೀಸ್ ಆಫ್ ವೇರಿಯಸ್ ಸೆಕ್ಷನ್ಸ್ ಆಫ್ ದಿ ಮಾರ್ಕೆಟು. ಇದು ಫೈನಾನ್ಸ್ ಸೆಕ್ಷನ್ಸ್ ಇರ್ಬೋದು, ಪರ್ಚೇಸ್ ಸೆಕ್ಷನ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಈ ಥರ ಕೋಆರ್ಡಿನೇಷನ್ ಯಾವತ್ತೂ ಆಗ್ತಾ ಇರೋಂಗಿಲ್ಲ. ಇಟ್ ರಿಕ್ವೈರ್ಸ್ ಲಾರ್ಜ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಿಮೈಸಸ್ಸು. ಒಂದು ದೊಡ್ಡದು ಬಿಲ್ಡಿಂಗ್ ಬೇಕಾಗುತ್ತೆ, ಏರಿಯಾ ಬೇಕಾಗುತ್ತೆ. ಇಟ್ ಈಸ್ ದ ಲಾರ್ಜ್ ಆ್ಯಂಡ್ ರಿಕ್ವೈರ್ ಪ್ರಿಮೈಸಸ್. ಗೂಡ್ಸ್ ವಿಚ್ ರಿಕ್ವೈರ್ ಎಕ್ಸ್ಪ್ಲನೇಷನ್ ಬೈ ಸೇಲ್ಸ್ಮೆನ್ ಕೆನಾಟ್ ಬಿ ಸೋಲ್ಡ್ ಇನ್ ಸಚ್ ಮಾರ್ಕೆಟ್ಸು. ಆ ಪ್ರಾಡಕ್ಟು ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಸೇಲ್ ಮಾಡೋದಂತಾರೆ ಯಾರು ಏನಾಗಿಲ್ಲ. ನಾವು ಆ ಪ್ರಾಡಕ್ಟ್ಸು ಈ ಫ್ಯೂಚರ್ಸು ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ರೀಡ್ ಮಾಡಿ ನಾವು ಏನು ಮಾಡ್ಕೋಬೇಕು, ಆ ಪ್ರಾಡಕ್ಟ್ಸು ಪರ್ಚೇಸ್ ಮಾಡ್ಕೋಬೇಕು. ದೀಸ್ ಆರ್ ದಿ ಸೂಪರ್ ಮಾರ್ಕೆಟ್ಸು. ಈ ಡಿಮಾರ್ಟ್ ನೀವು ಹೋಗಿದ್ರೆ ಇದೆಲ್ಲ ಐಡಿಯಾ ನಿಮ್ಗೆ ಬರ್ತಾ ಇರುತ್ತೆ. ದೆನ್ ನೆಕ್ಸ್ಟ್ ಮೂವ್ ಟು ದ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ಆರ್ ಈ ಆನ್ಲೈನ್ ನ್ಯೂಸ್ ಪೇಪರು. ನಾವು ಒಂದು ಆ್ಯಪ್ಸ್ ಇದೆ, ನ್ಯೂಸ್ ಹಟ್ಸ್ ಇಸ್ ಅ ಆ್ಯಪ್ಸ್ ಇದೆ. ಅವ್ರು ನಾವು ಯಾವುದೋ ಒಂದು ಆನ್ಲೈನು ನ್ಯೂಸ್ ರೀಡ್ ಮಾಡ್ತಾ ಇದ್ದೀವಿ. ಇದು ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ವಿಜಯವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಸಕಾಳ ಇರ್ಬೋದು, ಪುಡಾರಿ ಇರ್ಬೋದು, ತರುಣ್ ಭಾರತ್ ಇರ್ಬೋದು. ಎಲ್ಲ ನಾವು ಪ್ರಿಂಟೆಡ್ ವರ್ಷನ್ಸ್ ಏನೇನು ನ್ಯೂಸ್ ಇರ್ತೀವಿ, ಸಿಮಿಲರ್ ನ್ಯೂಸ್ ವಿ ಕ್ಯಾನ್ ರೀಡ್ ಇನ್ ಟು ದ online or electronic newspaper. An electronic newspaper is a self-contained, reusable and refreshable versions of a traditional newspaper that acquire and holds information electronically. ಈ ನ್ಯೂಸ್ ಪೇಪರ್ ಅಂದರೆ ಏನು, ಸೆಲ್ಫ್ ಕಂಟೈನ್ಡ್, ರೀಯೂಸೇಬಲ್, ಒಮ್ಮೆ ರೀಡ್ ಮಾಡಿ ಮತ್ತೊಮ್ಮೆ ಯೂಸ್ ಮಾಡ್ಕೋಬೋದು. ರಿಫ್ರೆಶೇಬಲ್ ವರ್ಷನ್ಸ್, ಅಗೇನ್ ಆಫ್ಟರ್ ಫ್ಯೂ ಸೆಕೆಂಡ್ಸ್ ಏನಾಗುತ್ತೆ, ಹೊಸ ನ್ಯೂಸು ಅಪ್ಡೇಟ್ ಆಗ್ತಾ ಇರ್ತಾವೆ. ರಿಫ್ರೆಶೇಬಲ್ ವರ್ಷನ್ಸ್ ಆಫ್ ಟ್ರ್ಯಾಡಿಷ್ನಲ್ ನ್ಯೂಸ್ ಪೇಪರ್. ಈ ನ್ಯೂಸ್ ಪೇಪರ್, ಈ ಪ್ರಿಂಟೆಡ್ ನ್ಯೂಸ್ ಪೇಪರ್ ಏನಿದೆ, ಈ ಪೇಪರ್ ಬೇಸ್ಡ್ ನ್ಯೂಸ್ ಪೇಪರ್ ಏನಿದೆ 24 hours ಒಮ್ಮೆ ಅಪ್ಡೇಟ್ ಆಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಹಿಯರ್ ವಿದಿನ್ ದ 5 seconds, ವಿದಿನ್ ದ 10 seconds ಈಚ್ ಟೈಮ್ ಏನಾಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇದೆ, ರಿಫ್ರೆಶ್ ಆಗ್ತಾ ಇರುತ್ತೆ. The electronic newspaper has advantages over the both the printed newspaper and broadcast news on radio or televisions. ಈ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರು
ಈ ಪ್ರಿಂಟೆಡ್ ನ್ಯೂಸ್ ಪೇಪರ್ ಆರ್ ದ ಬ್ರಾಡ್ಕಾಸ್ಟ್ ನ್ಯೂಸ್ ಪೇಪರ್, ಟಿ ವಿ ನ್ಯೂಸ್ ಇರ್ಬೋದು, ರೇಡಿಯೋ ನ್ಯೂಸ್ ಇರ್ಬೋದು. ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಸಮ್ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ಏನು? ಇನ್ ಕಂಪ್ಯಾರಿಸನ್ ಟು ಪ್ರಿಂಟೆಡ್ ನ್ಯೂಸ್ ಪೇಪರ್, ಈ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ಮತ್ತು ಪ್ರಿಂಟೆಡ್ ನ್ಯೂಸ್ ಪೇಪರ್ ಬೇಸ್ಡ್ ನ್ಯೂಸ್ ಪೇಪರ್ ನೀವು ಕಂಪೇರ್ ಮಾಡಿರೋ ಈ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ಏನು ಅಡ್ವಾಂಟೇಜಸ್ಸು? ಈ ನ್ಯೂಸ್ ಪೇಪರ್ ಕ್ಯಾನ್ ಗಿವ್ ಅಪ್ಡೇಟ್ ನ್ಯೂಸ್ ಸಿಮಿಲರ್ ಟು ದ ಬ್ರಾಡ್ಕಾಸ್ಟ್ ನ್ಯೂಸು. ಅಪ್ಡೇಟೆಡ್ ಈ ಎಲೆಕ್ಟ್ರಾನಿಕ್ ನ್ಯೂಸ್ ಆರ್ ಪೇಪರ್ ಬೇಸ್ಡ್ ನ್ಯೂಸು ಇನ್ ದ ನೈಟ್ ಟು 12 o'clock ಆರ್ 11 o'clock ಪ್ರಿಂಟ್ ಆದರೂ ನೀವು ಮತ್ತೊಂದು ನ್ಯೂಸ್ ಪೇಪರ್ ರೀಡ್ ಮಾಡ್ಕೋಬೇಕಾದ್ರೆ ವಿ ಹ್ಯಾವ್ ವೇಟ್ ಅಗೇನ್ 24 hours. ನೆಕ್ಸ್ಟ್ ಏನಾಗುತ್ತೆ, 12 ಗಂಟೆ ತನಕ ವೇಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ, 5 or 10 secondsಗೆ ಆ ಅಪ್ಡೇಟು ಚೇಂಜ್ ಆಗ್ತಾ ಇರುತ್ತೆ, ನ್ಯೂಸು ಚೇಂಜ್ ಆಗ್ತಾ ಇರುತ್ತೆ. ಫರ್ದರ್ ದ ಬ್ರೌಸರ್ ವುಡ್ ಸೆಟ್ ದ ಸೆಲೆಕ್ಟ್ ನ್ಯೂಸ್ ಆಫ್ ಇಂಟ್ರೆಸ್ಟ್ ಆಫ್ ದ ರೀಡರ್ ಆ್ಯಂಡ್ ಟು ಲೀವ್ ಅಸ್ ಔಟ್ ದ ರೈಟ್. ಏನಾಗುತ್ತೆ, ಇಲ್ಲಿ ನಾವು ಯಾವ ಇಂಟ್ರೆಸ್ಟ್ ಇದೆ ಅವಷ್ಟು ಇಂಟ್ರೆಸ್ಟೆಡ್ ನ್ಯೂಸ್ ನಾವೇನು ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು. ಆರ್ ಸಮ್ ನೋಟಿಫಿಕೇಷನ್ಸ್ ಇರ್ಬೋದು, ಆ ಥರ ನ್ಯೂಸ್ ಬಂದರೆ ನೋಟಿಫಿಕೇಷನ್ಸ್ ಆ ಥರ ನ್ಯೂಸು ನಾವು ಏನು ಮಾಡ್ಕೋಬೋದು, ರೀಡ್ ಮಾಡ್ಕೋಬೋದು. ಬಟ್ ಪ್ರಿಂಟೆಡ್ ನ್ಯೂಸ್ ಪೇಪರಲ್ಲಿ ಏನಿರೋಂಗಿಲ್ಲ. ಫಸ್ಟ್ ಪೇಜು, ಸೆಕೆಂಡ್ ಪೇಜು, ಥರ್ಡ್ ಪೇಜು, ಲಾಸ್ಟ್ ಪೇಜು ಅವ್ರೇನು ಫಿಕ್ಸ್ಡ್ ಇರುತ್ತೆ, ಅದೇ ಟೈಪ್ ನ್ಯೂಸು ಪ್ರಿಂಟ್ ಆಗ್ತಾ ಇರುತ್ತೆ. ದಿಸ್ ಇಸ್ ನಾಟ್ ಪಾಸಿಬಲ್ ಇನ್ ದ ಬ್ರಾಡ್ಕಾಸ್ಟ್ ನ್ಯೂಸು. ಸಮ್ ಇದೇನು ಅಡ್ವಾಂಟೇಜಸ್ ಇದಾವೆ, ಈ ಅಡ್ವಾಂಟೇಜಸ್ ಕಂಪೇರ್ ಮಾಡಿರೋ ಈ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ದು ಸಮ್ ಡಿಸ್ಅಡ್ವಾಂಟೇಜಸ್ ಆಲ್ಸೋ ದೇರ್. ಏನಿರ್ಬೋದು, ಈ ರೇಡಿಯೋ ಮತ್ತು ಟೆಲಿವಿಷನ್ ನ್ಯೂಸ್ ಆರ್ ಆಫನ್ ಕನ್ಸ್ಯೂಮ್ಡ್ ವೈಲ್ ಪೀಪಲ್ ಆರ್ ಡೂಯಿಂಗ್ ಅದರ್ ಥಿಂಗ್ಸ್ ಲೈಕ್ ದ ಈಟಿಂಗ್ ದೇರ್ ಫುಡ್ಸ್ ಆರ್ ಡ್ರೈವಿಂಗ್ ಎ ಕಾರ್ಸ್. ಈ ರೇಡಿಯೋ ನಾವು ಕೇಳೋದ್ನಾಗ ಬೇರೆ ವರ್ಕ್ ಮಾಡ್ಕೋಬೋದು, ರೇಡಿಯೋ ನ್ಯೂಸ್ ಕೇಳೋದ್ನಾಗ ಬೇರೆ ವರ್ಕ್ ಮಾಡ್ಕೋಬೋದು, ಏನು ಊಟ ಮಾಡ್ಕೋಬೋದು, ಟಿ ವಿ ನ್ಯೂಸ್ ಕೇಳೋದ್ನಾಗ ಊಟ ಮಾಡ್ಕೋಬೋದು, ಆರ್ ಸಮ್ ಅದರ್ ವರ್ಕ್ಸ್ ವಿ ಕ್ಯಾನ್ ಡೂ ಲಿಸ್ನಿಂಗ್ ದಿಸ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ನ್ಯೂಸ್. ಬಟ್ಟು ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ನಾವು ರೀಡ್ ಮಾಡ್ಕೋಬೇಕಾದ್ರೂ ವಿ ಹ್ಯಾವ್ ಟು ಏನು ಮಾಡ್ಕೋಬೋದು, ಆ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇಡೋದು ಅದ್ರ ಕಡೆ ನಾವು ಅಟೆನ್ಷನ್ ಕೊಟ್ಟು ನಾವು ಏನು ಮಾಡ್ಕೋಬೋದು, ಈ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನು, ದ ಪ್ರಿಂಟೆಡ್ ನ್ಯೂಸ್ ಪೇಪರ್ ಮೇ ಬಿ ರೀಡ್ ಆನ್ ದ ಟ್ರೈನ್ ಆ್ಯಂಡ್ ಪಾರ್ಕ್ ಆ್ಯಂಡ್ ದೇ ಮೇ ಬಿ ಸೈಡ್ ವಿತ್ ಸಮ್ ಅದರ್ ಎಲ್ಸ್. ಈ ಪ್ರಿಂಟೆಡ್ ನ್ಯೂಸ್ ಪೇಪರ್ ಏನಿದೆ, ಈ ಪ್ರಿಂಟೆಡ್ ನ್ಯೂಸ್ ಪೇಪರ್ ನಮ್ಮದು ರೀಡ್ ಮಾಡಿ ಕಂಪ್ಲೀಟ್ ಆಗೋಣ ನಾವು ಏನು ಮಾಡ್ಕೋಬೋದು, ಬೇರೆದವರಿಗೆ ಶೇರ್ ಮಾಡ್ಕೋಬೋದು. ಬಟ್ಟು ಈ ಎಲೆಕ್ಟ್ರಾನಿಕ್ ನ್ಯೂಸ್ ಪೇಪರ್ ಆಗಿಲ್ಲ, ನಾವು ಶೇರ್ ಮಾಡ್ಕೋಬೇಕಾದ್ರೆ ಆ ಡಿವೈಸ್ ಅವ್ರ ಕೈಯಾಗಿ ಕೊಡಬೇಕು. ಮೊಬೈಲ್ ಇದ್ದರೆ ಮೊಬೈಲ್ ಶೇರ್ ಮಾಡ್ಕೋಬೇಕು, ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ ಶೇರ್ ಮಾಡ್ಕೋಬೋದು. ಹಿಂಗೆ ಹ್ಯಾಂಡ್ ಟು ಹ್ಯಾಂಡ್ ಏನಾಗಂಗಿಲ್ಲ, ಈ ನ್ಯೂಸ್ ಪೇಪರ್ ಶೇರ್ ಆಗಂಗಿಲ್ಲ. ದಿಸ್ ಇಸ್ ಅನದರ್ ಡಿಸ್ಅಡ್ವಾಂಟೇಜಸ್. ದ ಪ್ರಿಂಟೆಡ್ ನ್ಯೂಸ್ ಪೇಪರ್ ಗಿವ್ ದ ರೀಡರ್ ಟು ಚಾನ್ಸ್ ಆಫ್ ಸೆಲೆಕ್ಟಿವ್. The selection depends on the mood and the time of the readers. ಈ ಪ್ರಿಂಟೆಡ್ ನ್ಯೂಸ್ ಪೇಪರ್ ಆರ್ ದ ಪ್ರಿಂಟೆಡ್ ನ್ಯೂಸ್ ಪೇಪರ್ ಏನಿರುತ್ತೆ, ನಾವು ನ್ಯೂಸ್ ಪೇಪರ್ ಕೈಯಲ್ಲಿ ಬಂದ ತಕ್ಷಣ ಏನು ಮಾಡ್ತೀವಿ, ನಾವು ಇಂಟ್ರೆಸ್ಟೆಡ್ ಎತ್ತರ ಆಗಿದೆ, ಈ ಸ್ಪೋರ್ಟ್ಸಲ್ಲಿದೆ, ಸ್ಪೋರ್ಟ್ಸ್ ಲಾಸ್ಟಲ್ಲಿರುತ್ತೆ, ಲಾಸ್ಟ್ ಪೇಜ್ ಓಪನ್ ಮಾಡ್ತೀವಿ. ಪಾಲಿಟಿಕ್ಸ್ ಬೇಕಾದ್ರೆ ಪಾಲಿಟಿಕ್ಸ್ ಫ್ರಂಟ್ ಪೇಜಲ್ಲಿರುತ್ತೆ. ಸಮ್ ಅದರ್ ನ್ಯೂಸ್ ಲೋಕಲ್ ನ್ಯೂಸ್ ಬೇಕಾದ್ರೆ ಸೆಕೆಂಡ್ ಆರ್ ಥರ್ಡ್ ಪೇಜ್ ಮೇಲೆ ಇರ್ತಾವೆ. ಈ ಥರ ನಾವೇನು ಸೆಲೆಕ್ಟಿವ್ ನ್ಯೂಸು ರೀಡ್ ಮಾಡ್ಕೋಬೋದು. ಬಟ್ ಇಲ್ಲಿ ಏನಿಲ್ಲ, ಒನ್ ಆಫ್ಟರ್ ದ ಅನದರ್ ನ್ಯೂಸ್ ಪೇಪರ್ ವಿಲ್ ಬಿ ಓಪನ್. ದೇರ್ ಆರ್ ನಂಬರ್ ಆಫ್ ಆನ್ಲೈನ್ ನ್ಯೂಸ್ ಪೇಪರ್. ಫಾರ್ ಎಕ್ಸಾಂಪಲ್, ಈ ಆನ್ಲೈನ್ ನ್ಯೂಸ್ ಪೇಪರ್ ಭಾಳಷ್ಟು ಏನಿದಾವೆ, ಈ ವೆಬ್ಸೈಟ್ಸ್ ಇದಾವೆ. ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಪ್ರಜಾಯಿನಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಈ ಥರ ಲಾಟ್ ಆಫ್ ಆನ್ಲೈನ್ ನ್ಯೂಸ್ ಪೇಪರ್ಸ್ ಆರ್ ದೇರ್. ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಈಸ್ ದ ವರ್ಚುವಲ್ ಆಕ್ಷನ್ಸ್ ಆರ್ ಆನ್ಲೈನ್ ಆಕ್ಷನ್ಸ್. ನಾವು ಆಕ್ಷನ್ಸ್ ಅಂದರೆ ಹರಾಜು ಆಗ್ತೀವಿ ಅಂತಲ್ಲ, ಹರಾಜಿಂಗ್. ದ ವರ್ಚುವಲ್ ಆಕ್ಷನ್ಸ್ ಆನ್ ದ ಇಂಟರ್ನೆಟ್. The seller sells the product or services to the person who bids the highest price. ನಾವು ಒಂದು ಪ್ರಾಡಕ್ಟ್ ಸೆಲ್ ಮಾಡೋದಿದೆ, ಆ ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೆ ನಾವು ಹೆಂಗೆ ಸೆಲ್ ಮಾಡ್ತೀವೋ ಆ ಪ್ರಾಡಕ್ಟನ್ನು ಮ್ಯಾಕ್ಸಿಮಮ್ ಪ್ರೈಸ್ಗೆ ಯಾವ ಕಸ್ಟಮರು ಪರ್ಚೇಸ್ ಮಾಡ್ತಾನೋ ಆ ಪ್ರಾಡಕ್ಟ್ಸು ಆ ಪರ್ಚೇಸರ್ಗೆ ನಾವು ಏನು ಕೊಡ್ತೀವಿ, ಕೊಟ್ಬಿಡ್ತೇವೆ. ದ ಸೆಲ್ಲರ್ ಸೆಲ್ಸ್ ದ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಟು ದ ಪರ್ಸನ್ ಹೂ ಬಿಡ್ಸ್ ದ ಹೈಯೆಸ್ಟ್ ಪ್ರೈಸ್. ಯಾರು ಮ್ಯಾಕ್ಸಿಮಮ್ಮು ಇಷ್ಟು ಕಾತಲ್ಲಿ 10, 20, 30 ರೂಪೀಸ್ ಯಾರು ಮ್ಯಾಕ್ಸಿಮಮ್ ರೇಟ್ ಮಾಡ್ತಾರೋ ಅವರಿಗೆ ಆ ಪ್ರಾಡಕ್ಟ್ ನಾವು ಏನು ಮಾಡ್ತಾ ಇರ್ತೀವಿ, ಸೆಲ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಸೆಲ್ಲರ್ ಆನ್ಲೈನ್ ಆಪ್ಷನ್ಸ್ ಓಪನ್ಸ್ ಆಫ್ ನ್ಯೂ ಸೇಲ್ಸ್ ಚಾನಲ್ಸ್ ಫಾರ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಆಫರ್ buyers favorable purchasing conditions. Online auctions have effectively created a gained virtual marketplace where people can gather to buy, sell, trade and check out the goods of the day. ಇಲ್ಲಿ ಏನು ಮಾಡ್ಕೋಬೋದು,
ಪರ್ಚೇಜರ್ ಮತ್ತು ಸೆಲ್ಲರು ಒಂದು ಕಡೆ ಕೂತು ನಾವೇನು ಮಾಡ್ಕೋಬೋದು, ಸೆಲ್ಸ್ ಮಾಡ್ಕೋಬೋದು, ಪರ್ಚೇಜ್ ಮಾಡ್ಕೋಬೋದು. ಬೈ ದ ಸೆಲ್ ಟ್ರೇಡ್ ಮಾಡ್ಕೋಬೋದು. ಚೆಕ್ಔಟ್ ಆಫ್ ದ ಗೂಡ್ಸ್ ಆಫ್ ದ ಡೇ, ನಾವು ಏನು ಅಮೆಝಾನ್ಲಿ ಹೋದ ಟುಡೇಸ್ ಡೀಲ್ಸ್ ಇರುತ್ತೆ, ಈ ಥರ ಏನಿರುತ್ತೆ, ಈ ಪರ್ಟಿಕ್ಯುಲರ್ ಡೇಯಲ್ಲಿ ಒಂದು ಯಾವುದು ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಸೇಲ್ ಆಗ್ತಾ ಇದೆ ಆ ಥರ ನಾವು ಏನು ಮಾಡ್ಕೋಬೋದು, ಗೂಡ್ಸ್ ಆಫ್ ದ ಡೇ ಚೆಕ್ ಮಾಡ್ಕೋಬೋದು. ಇಂಟರ್ನೆಟ್ ಆಕ್ಷನ್ಸ್ ಬ್ರಿಂಗ್ಸ್ ಪೀಪಲ್ ಆ್ಯಂಡ್ ಬಿಸ್ನೆಸ್ ಟುಗೆದರ್ ಆನ್ ಒನ್ ವೆಬ್ಸೈಟ್ ಟು ಬೈ ಆರ್ ಸೆಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಏನು ಮಾಡ್ಕೋಬೋದು, ಪ್ರಾಡಕ್ಟ್ ಸೆಲ್ ಮಾಡ್ಕೋಬೋದು, ಬೈ ಮಾಡ್ಕೋಬೋದು. ಸಮ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಆಕ್ಷನ್ಸು. Convenience. Bidder are able to participate in online auction from anywhere and any given time. The auctioneers are not needed to run on the auctions. ಇಲ್ಲಿ ಏನು ಮಾಡ್ಕೋಬೋದು, ನಾವು ಪ್ರಾಡಕ್ಟ್ ಸೆಲ್ ಮಾಡೋದಿದೆ ಅವ್ರು ಪರ್ಚೇಸ್ ಮಾಡ್ಕೋಬೇಕಿದೆ, ನಾವು ಎಲ್ಲಿ ಬೇಕಾದಲ್ಲಿ ಕೂತು ಏನು ಮಾಡ್ಕೋಬೋದು, ಆ ಪ್ರಾಡಕ್ಟ್ಸನ್ನು ಲಾಗಿನ್ ಮಾಡ್ಕೋಬೋದು, ಆಕ್ಷನ್ ಸೈಟ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ಬೋದು. ಇಫ್ ಯು ವಾಂಟ್ ಟು ಸೆಲ್ ದ ಪ್ರಾಡಕ್ಟ್ಸ್, ನೀವು ಎಲ್ಲಿ ಬೇಕಾದಲ್ಲಿ ಕೂತು ಯಾವುದು ಬೇಕಾದ ಟೈಮಲ್ಲಿ ಆ ಪ್ರಾಡಕ್ಟ್ ಸೆಲ್ ಮಾಡ್ಕೋಬೋದು. ನೀವು ಪರ್ಚೇಸ್ ಮಾಡ್ತಾ ಇದ್ರೆ ನಾವೆಲ್ಲಿ ಬೇಕಾದಲ್ಲಿ ಕೂತು ಯಾವುದೋ ಟೈಮಲ್ಲಿ ಆ ಪ್ರಾಡಕ್ಟ್ಸು ಪರ್ಚೇಸ್ ಮಾಡ್ಕೋಬೋದು. ರಿಚ್ ಇನ್ಫಾರ್ಮೇಷನ್ಸ್. ಆಲ್ ಇನ್ಫಾರ್ಮೇಷನ್ಸ್ ಆನ್ ಈಚ್ ಪ್ರಾಡಕ್ಟ್ ಈಸ್ ಇನ್ ದ ಸೆಂಟ್ರಲ್ ಸ್ಪೇಸ್. The catalogs on the website, all relating documents are also found on the website, and many auction companies add audio and video to show their stock of the products. ಏನಿದೆ, ಲಾಟ್ ಆಫ್ ಇನ್ಫಾರ್ಮೇಷನ್ಸ್. ನೀವು ಅಮೆಝಾನ್ ಥ್ರೂ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಎಲ್ಲ ಟೈಪ್ ಇನ್ಫಾರ್ಮೇಷನ್ ಹೆಂಗೆ ಡಿಸ್ಪ್ಲೇ ಆಗುತ್ತೆ, ಅದೇ ಥರ ನಾವು ಏನು ಮಾಡ್ಕೋಬೋದು, ಆ ಸೆಲ್ ಮಾಡೋಂಥ ಪ್ರಾಡಕ್ಟ್ಸು ಆಲ್ ಟೈಪ್ ಆಫ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ಆಡಿಯೋ ಆ್ಯಂಡ್ ವಿಡಿಯೋ ವಿ ಕ್ಯಾನ್ ಡಿಸ್ಪ್ಲೇ ಆನ್ ದ ಸ್ಕ್ರೀನ್. ಟೈಮ್ ಸೇವಿಂಗ್ ಆ್ಯಂಡ್ ಮನಿ ಸೇವಿಂಗ್. Online auctions save time and money for both buyers and sellers. Buyer do not need to travel or participate in the auctions, while seller do not need to set up a live event. So ಇಲ್ಲಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗೋ ನೆಸಸರಿ ಇಲ್ಲ, ಫಿಸಿಕಲಿ ಮೂವ್ಮೆಂಟ್ ಮಾಡೋದು ನೆಸಸರಿ ಇಲ್ಲ. ಗೊತ್ತಲ್ಲಿ ನಾವು ಏನು ಮಾಡ್ಕೋಬೋದು, ಪ್ರಾಡಕ್ಟ್ ಸೆಲ್ ಮಾಡ್ಕೋಬೋದು ಆರ್ ಪರ್ಚೇಸ್ ಮಾಡ್ಕೋಬೋದು. The next one is non-physical location on multiple physical locations. Product do not need to be moved one central location to the another central to be held. The units can be multiple locations for viewing purposes, or alternatively can be cataloged with all the information needed for the buyers by the set. ನಾವು ಏನು ಮಾಡ್ಕೋಬೋದು, ಒಂದು ಫಿಸಿಕಲ್ ಲೊಕೇಶನ್ದ ಮತ್ತೊಂದು ಫಿಸಿಕಲ್ ಲೊಕೇಶನ್ಗೆ ಆ ಪ್ರಾಡಕ್ಟ್ ಸೆಲ್ ಮಾಡ್ಕೋಬೇಕಾದ್ರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಮೂವ್ ಮಾಡೋದು ನೆಸಸರಿ ಇಲ್ಲ. ಆ ಕೊತ್ತಲ್ಲಿ ಲೊಕೇಶನ್ಸಲ್ಲಿ 2 or 3 ಪ್ರೋಸೆಸ್ಸಲ್ಲಿ ನಾವು ಏನು ಮಾಡ್ಕೋಬೋದು, ಆ ಪ್ರಾಡಕ್ಟು ತೋರಿಸಬಹುದು. Compare prices. The main advantage of bidding via online is that it provides the opportunity to compare the price online. The bidder can do a small research regarding the product's price quality with other online auction sites before participating in the bidding. ನಾವು ಆ ಕಸ್ಟಮರ್ಸ್ ಏನಾಗ್ತಾ ಇದ್ದಾನೋ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೋಬೇಕಾದ್ರೂ 3 or 4 ಲಾಟ್ ಆಫ್ ಆಕ್ಷನ್ ಸೈಟ್ಸ್ ಆಕ್ಷನ್ ಸೈಟ್ಸಲ್ಲಿ ಲಾಗಿನ್ ಆಗಿ ಆ ಪ್ರಾಡಕ್ಟ್ಸ್ದು ವ್ಯಾಲ್ಯೂ ಎಷ್ಟಿದೆ, ಯಾವ ಕ್ವಾಲಿಟಿ ಇದೆ ಎಲ್ಲ ದೇ ಕ್ಯಾನ್ ಸ್ಟಡಿ ಆ್ಯಂಡ್ ಫೈನಲಿ ಹಿ ವಿಲ್ ಬಿ ಪರ್ಚೇಸ್ ದ ಪ್ರಾಡಕ್ಟ್ಸ್. ದ ಡಿಸ್ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಆಕ್ಷನ್ಸ್. ಈ ಆನ್ಲೈನ್ ಆಕ್ಷನ್ಸ್ ಏನಿದೆ ಏನಿದಾವೆ, ಸಮ್ ಡಿಸ್ಅಡ್ವಾಂಟೇಜಸ್ ಆರ್ ಆಲ್ಸೋ ದೇರ್. ಪ್ರೊಲಾಂಗ್ಡ್ ಟೈಮ್. ನಾವು ವರ್ಚುವಲ್ ಆಕ್ಷನ್ಸು ಜಾಯಿನ್ ಆದರೂ ಜಾಯಿನ್ ಆಗಿ ಏನು ಮಾಡ್ಕೋಬೋದು, ಮಟೀರಿಯಲ್ಸ್ ಪರ್ಚೇಸ್ ಆಗಂಗಿಲ್ಲ. ಇಟ್ ಟೇಕ್ಸ್ ದ ಟೈಮ್ ಬಿಕಾಸ್ ಲಾಟ್ ಆಫ್ ಪೀಪಲ್ ಜಾಯ್ನಿಂಗ್ ದೇರ್. ಯಾರು ಯಾವಾಗ ಜಾಯ್ನ್ ಆಗ್ತಾರೋ ಯಾವಾಗ ಪರ್ಚೇಸ್ ಮಾಡ್ತಾರೋ ಏನು ಹೇಳಿ ಬರೋಂಗಿಲ್ಲ. ದೇ ಹ್ಯಾವ್ ಲಾಟ್ ಆಫ್ ಟೈಮ್ ಇಟ್ ವಿಲ್ ಟು. Anonymous bidders. The online auction does not take place face to face, which creates anonymous bidders. ಇಲ್ಲಿ ಏನಾಗಂಗಿಲ್ಲ, ಫೇಸ್ ಟು ಫೇಸು ಕಮ್ಯುನಿಕೇಷನ್ಸ್ ಆಗಂಗಿಲ್ಲ. ಒಂದು ಬಿಡರು ಒಂದು ಪ್ಲೇಸ್ ಇದ್ದರೆ ಮತ್ತೊಂದು ಬಿಡರು ಮತ್ತೊಂದು ಪ್ಲೇಸಲ್ಲಿ ಇರ್ತಾರೋ, ಇನ್ನು ವರ್ಚುವಲ್ ಪ್ಲೇಸಸ್ ಆರದೇ ಇರೋ, ರಿಮೋಟ್ ಲೊಕೇಶನ್ಸ್ ಆರದೇ ಇರೋ, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ಸ್ ಆಗಂಗಿಲ್ಲ. ಯಾರು ಯಾವುದು ರೇಟ್ ಹಚ್ತಾ ಇದ್ದಾರೋ ಏನು ಇದು ಕನ್ಫ್ಯೂಸ್ಡ್ ಆಗುತ್ತೆ. ದ ಆಕ್ಷನರೀಸ್ ಕ್ಯಾನಾಟ್ ಹ್ಯಾವ್ ಹೋಲ್ಡ್ ಆನ್ ಹೀಸ್ ಪಾರ್ಟಿಸಿಪೇಟ್ ಇನ್ ದ ಬಿಡ್ಡಿಂಗ್. ದಿಸ್ ಕ್ಯಾನ್ ಲೀಡ್ ದ ಅನಾನಿಮಿಟಿ ಆಫ್ ಐಡೆಂಟಿಫೈಯಿಂಗ್ ದ ಬಿಡರ್ಸ್. ಯಾರು ಬಿಡ್ ಮಾಡ್ತಾ ಇದ್ದಾರೋ, ಯಾವ ಲೊಕೇಶನ್ಸಲ್ಲಿ ಬಿಡ್ ಮಾಡ್ತಾ ಇದ್ದಾರೋ, ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಫೈಂಡ್ ದ ಬಿಡರ್ಸು. The products. Viewing and inspection of the lots need still done. The detailed explanation and image are placed on the bidding website, but communication with the seller is still needed to make an informed decision buy to held lot to buy the lot. ಡೀಟೇಲ್ಸ್ ಎಲ್ಲ ಇರುತ್ತೆ, ಬಟ್ ಫೈನಲ್ ಕನ್ಫರ್ಮೇಷನ್ ಇರೋಂಗಿಲ್ಲ. ಈ ಪ್ರಾಡಕ್ಟ್ ನಾವು ಸೆಲ್ ಮಾಡಿದೀವೋ ಇಲ್ಲ, ಪರ್ಚೇಸ್ ಮಾಡಿರೋ ಇಲ್ಲ ಅಂತ. These are the some disadvantages of an online auctions. The example of an auctions website. So
ಏನಿರ್ಬೋದು, ಯು ಬಿಡ್ ಇರ್ಬೋದು, ಇ ಬಿ ಇರ್ಬೋದು, ಅಲಿಬಾಬಾ ಇರ್ಬೋದು, ಬಿಡ್ ವಾಯಿಲ್ ಇರ್ಬೋದು, ಲಿಕ್ವಿಡೇಷನ್ಸ್ ಇರ್ಬೋದು. ದೀಸ್ ಆರ್ ದಿ ಸಮ್ ಆಪ್ಷನ್ಸ್ ವೆಬ್ಸೈಟ್ಸ್ ಅವೈಲೇಬಲ್ ಆನ್ ದ ಇಂಟರ್ನೆಟು. ದಿಸ್ ಈಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಆನ್ ಇ-ಕಾಮರ್ಸು. ಇಲ್ಲಿಗೆ ಏನಾಯ್ತು, ಇ-ಕಾಮರ್ಸ್ ಚಾಪ್ಟರ್ಸು ಮುಗೀತು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಸ್ಟಾರ್ಟ್ ದ ನೆಕ್ಸ್ಟ್ ಚಾಪ್ಟರು. ಡಿಯರ್ ಸ್ಟೂಡೆಂಟ್ಸ್, we have to solve the question papers. In the next few days we are going to take the first internal. ನೀವೇನು ಮಾಡಿರಿ, ನೋಟ್ಸ್ ಪ್ರಿಪೇರ್ ಮಾಡಿರಿ. 2 ಮಾರ್ಕ್ಸು, 5 ಮಾರ್ಕ್ಸ್ ಆರ್ 15 ಮಾರ್ಕ್ಸು ಈ ಫಸ್ಟ್ ಚಾಪ್ಟರ್ ಮೇಲೆ ಏನೇನು ಕ್ವಶನ್ಸ್ ಬಂದವು ಕ್ವಶನ್ ಪೇಪರಲ್ಲಿ ಯು ಟ್ರೈ ಟು ಸಾಲ್ವ್ ದೋಸ್ ಕ್ವಶನ್ಸು. ನಾವು ನೆಕ್ಸ್ಟ್ ವೀಕಲ್ಲಿ ಅಸೈನ್ಮೆಂಟನ್ನು ಕೊಡ್ತಾ ಇದ್ದೆವು. ನೀವು ಅಸೈನ್ಮೆಂಟ್ ಕ್ವಶನ್ಸ್ ಕಳಿಸ್ತಾ ಇದ್ದೆವು. ಯು ಕ್ಯಾನ್ ಕಮ್ ಟು ದ ಕಾಲೇಜ್, ಕಲೆಕ್ಟ್ ದ ಅಸೈನ್ಮೆಂಟ್ಸ್, ಕರೆಕ್ಟ್, ಆ್ಯಂಡ್ ರೈಟ್ ದ ಅಸೈನ್ಮೆಂಟ್ ಆನ್ ದ ಅಸೈನ್ಮೆಂಟ್ ಬುಕ್ಕು. ನಾವು ಇಂಟರ್ನಲ್ ಕೊಡ್ತಾ ಇದ್ದೇವೆ, ಇಂಟರ್ನಲ್ಲೂ ಏನು ಬರೀಬೇಕು, ಆ ಅಸೈನ್ಮೆಂಟ್ ಬುಕ್ಕಲ್ಲೇನೂ ಬರೀಬೇಕು, ಕರೆಕ್ಟ್. ವಿ ವಿಲ್ ಡಿಸ್ಕಸ್ ದ ಅಸೈನ್ಮೆಂಟ್ ಆ್ಯಂಡ್ ಇಂಟರ್ನಲ್ ಫ್ಯೂಚರ್ಸು. ಬಟ್ ಇಲ್ಲಿ ಏನಿದೆ, ದ ಫಸ್ಟ್ ಚಾಪ್ಟರ್ ಈಸ್ ಓವರ್. ಗೋ ಟು ದ ಕ್ವಶನ್ ಪೇಪರ್. Those are questions appear. Make the list of those questions, write down on the paper or notebook, prepare for the examinations. Thank you one and all.